ದೊಡ್ಡಮ್ಮ ಕೊಡಿ. ಬೇಡ ಬೇಡ ಬೇಡ. ಏನ್ ದೊಡ್ಡಮ್ಮ ಇದು? ಹರಕೆ ಹೊತ್ತು ತಗೊಂಡು ಹೋಗ್ತಿರೋ ಬಿಂದಿಗೆ ನೀರಿದು. ಪರವಾಗಿಲ್ಲಮ್ಮ, ನನ್ನ ಹರಕೆ ತಪ್ಪದೇ ಇರೋ ಹಾಗೆ ನನ್ನನ್ನು ಬಿಂದಿಗೆನು ಹಿಡ್ಕೊಂಡೆ ನೀನು. ಏನ್ ಹರಕೆ ಮಾಡ್ಕೊಂಡೆ ದೊಡ್ಡಮ್ಮ? ನಿನ್ನ ದೊಡ್ಡಪ್ಪನ ಕೋಪ ಕರಗಬೇಕು, ನಮ್ಮಿಬ್ಬರ ಮಧ್ಯೆ ಇರೋ ಅಂತರ ದೂರ ಆಗಬೇಕು, ಮತ್ತೆ ಎಲ್ಲರೂ ಒಂದಾಗಿ ಬದುಕಬೇಕು. ಆದ್ಯ ಕೆಳಗಡೆ ಇರೋ ಬಾವಿ ನೀರು ತಂದು ಆ ಶಿವನಿಗೆ ಅಭಿಷೇಕ ಮಾಡಿಬಿಟ್ರೆ ಈ ಎಲ್ಲ ಸಮಸ್ಯೆನೂ ದೂರ ಆಗ್ಬಿಡುತ್ತೆ. ನನ್ನ ಕೋರಿಕೆನೂ ನೆರವೇರುತ್ತಮ್ಮ. ಇದು 101ನೇ ಬಿಂದಿಗೆ. ಖಂಡಿತವಾಗ್ಲೂ ನಮ್ಮ ಕುಟುಂಬ ಮತ್ತೆ ಒಂದಾಗತ್ತೆ ಅನ್ನೋ ಭರವಸೆ ಇದೆ ಆದ್ಯ. ನಾನ್ ತಾಳಿ ಕಟ್ಟಿರೋ ಹೆಂಡತಿ ನನ್ನ ಮಾತನ್ನ ಲೆಕ್ಕಿಸ್ದೆ, ನಾನು ಹಾಕಿರೋಂಥ ಗೆರೆನ ದಾಟಿ ಮತ್ತೆ ನನ್ನ ಜೊತೆ ಒಂದಾಗಬೇಕು ಅಂತ ನಿನ್ನ ಹತ್ರ ಹರಕೆ ಹೊತ್ಕೊಳ್ಳೋದ್ರಲ್ಲಿ ಏನರ್ಥ ಇದೆ? ನಿನ್ನ ಹತ್ರ ಹಾಕಿ ಕೇಳ್ಕೊಳ್ಳೋದು ತಪ್ಪಲ್ವಾ? ಆ ಹರಕೆನ ನಾನು ಕೇಳಿಸಿದ್ರಲ್ಲಿ ಏನೂ ತಪ್ಪಿಲ್ವಲ್ಲ? ತಪ್ಪೇ ಇಲ್ಲ. ಯಾಕೆ ಅಂದ್ರೆ ಗಂಡನ ಮಾತನ್ನ ಕೇಳ್ದಿರ ಬಿಟ್ಟು ಹೋದ್ಲು ಅಂದ್ರೆ ಅದಕ್ಕರ್ಥ ಆ 3 ಗಂಟಿನ ಸಂಬಂಧನ ಕಳ್ಕೊಂಡ ಹಾಗೇನೆ. ಒಡೆದಿರೋ ಗಾಜಿನ ಒಂದು ಮಾಡಕ್ಕಾಗಲ್ಲ, ಒಡೆದೋಗಿರೋ ಮನ್ಸುಗಳು ಕೂಡ ಒಂದಾಗಲ್ಲ. ಒಂದಾಗಬೇಕು ಅಂತ ಅವಳಿಗಿದ್ರು ಒಂದಾಗಬೇಕು ಅನ್ನೋ ಉದ್ದೇಶ ನನಗಿಲ್ಲ ಸ್ವಾಮಿ. ಒಂದಾಗಬೇಕು ಅನ್ನೋದು ನನ್ನ ಕಣ್ಣುಗಳು ಮುಚ್ಕೊಳ್ಳೋವರೆಗೂ ನಡೆಯಲ್ಲ. ಸೀನು ಇಬ್ರು ಒಬ್ರನ್ನೊಬ್ರು ಪ್ರೀತಿಸ್ತಿದ್ರು, ಅದಕ್ಕೆ ಮದ್ವೆ ಮಾಡ್ಕೊಂಡು ಬಂದ್ರು. ಅವರಿಬ್ಬರ ಪ್ರೇಮನ ನಾನು ಅರ್ಥ ಮಾಡ್ಕೊಂಡೆ. ಅವರಿಬ್ಬರ ಪ್ರೀತಿ ತುಂಬಾ ಪವಿತ್ರವಾದದ್ದು ಅಂತ ಕೂಡ ಸಮರ್ಥಿಸ್ದೆ. ಅವರಿಬ್ಬರನ್ನ ಹೊರಗಡೆ ಕಳ್ಸೋದು ಪಾಪ ಅಂತ ನಮ್ಮನೇಲಿ ಇರೋ ಹಾಗೆ ನಾನು ಮಾಡಿದೆ. ಇದು ನಾನು ಮಾಡಿದ ಪಾಪನ, ನಾನು ಮಾಡಿದ ತಪ್ಪ ಹೇಳು. ನನ್ನ ಮಗಳ ಮದ್ವೆ ನಿಂತು ಹೋಗಿದ್ದೆನ ನೋಡಿ ಈ ತಾಯಿ ಹೃದಯ ಎಷ್ಟು ನೊಂದುಕೊಳ್ತಿದೆ ಅಂತ ನಿನಗೆ ಗೊತ್ತಲ್ವಾ ಶಿವ? ಆದ್ಯನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ನನ್ನ ತಂಗಿಗೆ ನಾನು ಮಾತು ಕೊಟ್ಟಿದ್ದೆ. ಅವಳನ್ನ ಕಣ್ರೆಪ್ಪೆಲಿಟ್ಟು ಕಾಪಾಡಬೇಕಾದ್ದು ನನ್ನ ಕರ್ತವ್ಯ ತಾನೆ. ಈಗ ನಾನು ನನ್ನ ತಂಗಿ ಕೊಟ್ಟ ಮಾತಿನ ಪ್ರಕಾರ ನಡೀದೆ ಹೋದ್ರೆ ಅವಳ ಆತ್ಮ ಒದ್ದಾಡ್ಬಿಡೋದಿಲ್ವಾ ಶಿವ? ನಮ್ಮ ಕುಟುಂಬಕ್ಕೆ ತಾನೇ ಒಳ್ಳೇದಾಗತ್ತಾ ಹೇಳು ಶಿವ? ನನ್ನ ತಂಗಿ ಶಾಪ ನಮ್ಮ ಕುಟುಂಬಕ್ಕೆ ತಾಗೋದಿಲ್ವೇ ಹೇಳು ಶಿವ, ಹೇಳು. ಅದಕ್ಕೆ ನಾನು ಆದ್ಯನ ಪರ ವಹಿಸ್ಕೊಂಡೆ ಸ್ವಾಮಿ. ಸೀನು ಆದ್ಯನು ಹತ್ರ ಸೇರಿಸಿರೋದ್ರಿಂದ ನಾನು ನನ್ನ ಗಂಡ ಇಬ್ರು ದೂರ ಆಗಿರ್ಬೇಕಾ ಸ್ವಾಮಿ? ನನ್ನ ಗಂಡ ನನ್ನನ್ನು ಇಷ್ಟೊಂದು ದ್ವೇಷಿಸುವಂತ ತಪ್ಪನ್ನ ನಾನು ಏನ್ ಮಾಡಿದ್ದೀನಿ?
ಅವ್ರ ಮನಸ್ಸಿನಲ್ಲಿರೋ ಅಪಾರ್ಥನ ತೆಗೆದು ಹಾಕಿ ಅವ್ರು ನನ್ನನ್ನು ಅರ್ಥ ಮಾಡ್ಕೊಡೋ ಹಾಗೆ ಮಾಡು. ಅವ್ರನ್ನು ನನ್ನನ್ನು ಒಂದು ಮಾಡು. ಇಲ್ದೆ ಹೋದ್ರೆ ನಿನ್ನ ಹತ್ರ ನನ್ನನ್ನು ಸೇರಿಸ್ಕೊ. ನನ್ನನ್ನು ಸೇರಿಸ್ಕೊ.